ಎಲ್ಲರಿಗೂ ನಮಸ್ಕಾರ. ನಾನು 15ನೇ ತಾರೀಕು ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿರುವಂತ ಇಂಪಾರ್ಟೆಂಟ್ ನ್ಯೂಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ದೇನೆ. ನೋಡಿ, ಪ್ರಜಾವಾಣಿ 15/7/2026 ಇದೊಂದು ಇಂಪಾರ್ಟೆಂಟ್ ನ್ಯೂಸ್ ಬಂದಿತ್ತು. ನಾಡಗೀತೆ ಬೌದ್ಧರ ಉದ್ಯಾನ ಮರು ಸೇರ್ಪಡೆಗೆ ಶಿಫಾರಸು ಅಂತ ನ್ಯೂಸ್ ಅಲ್ಲಿ ಬಂದಿತ್ತು. ಪ್ರಜಾವಾಣಿ ನ್ಯೂಸ್ ಪೇಪರ್ ಇದು ಬಂದಿರೋದ್ರಿಂದ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ಇರ್ಬೋದು ಅಂತ ನಾವು 360 ಡಿಗ್ರಿ ನೋಡ್ಲೇಬೇಕಾಗುತ್ತೆ. ಯಾವುದೇ ಒಂದು ನ್ಯೂಸ್ ಅನ್ನು ನೋಡುವಾಗ ನಾವು 360 ಡಿಗ್ರಿ ಆಗಿ ನೋಡ್ಲೇಬೇಕು. ಯಾಕಂದ್ರೆ ಈಗ ಸಿಂಗಲ್ ಲೈನ್ ಓದೋದ್ರಿಂದ ಎಕ್ಸಾಮ್ಗಳು ಪಾಸ್ ಆಗ್ತಾ ಇಲ್ಲ, ಡೀಪ್ ಆಗಿ ಓದ್ಬೇಕಾಗುತ್ತೆ. ಸೊ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಿದೆ ಅಂತ ಇವತ್ತಿಂದು ನೋಡೋಣ. ನೋಡಿ, ಏನ್ ವಿಷಯ ಬಂತು ಅಂತಾರೆ, ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವಂತಹ ಕರ್ನಾಟಕದ ನಾಡಗೀತೆ ಜಯಭಾರತ ಜನನಿಯ ತನುಜಾತೆ ಬೌದ್ಧ ಪದ ಎಂಬ ಪದವನ್ನು ಮರು ಸೇರ್ಪಡೆ ಮಾಡಲು ತೀರ್ಮಾನಿಸಲಾಗಿದೆ. ಮರು ಸೇರ್ಪಡೆ ಅಂತ ಹೇಳಿದಾರೆ ನೋಡಿ, ಅಂದ್ರೆ ಆಲ್ರೆಡಿ ಇತ್ತು ಅಂತ ಮೊದಲು ಅದನ್ನ ಮರು ಸೇರ್ಪಡೆ ಮಾಡಲು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಯಾರು ಶಿಫಾರಸು ಮಾಡಿದ್ರು ಅಂದ್ರೆ ಒಂದು ಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿ ಅಧ್ಯಕ್ಷರು ಯಾರಿದ್ದಾರೆ ಅಂತಂದ್ರೆ ಪುರುಷೋತ್ತಮ್ ಬಿಳಿಮೆಲೆ. ಇವರು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದವರು, ಅವರೇ ಸಮಿತಿ ಅಧ್ಯಕ್ಷರಾಗಿದ್ರು. ಅವರು ಈಗ ಸರ್ಕಾರಕ್ಕೆ ಈ ಬೌದ್ಧ ಅನ್ನೋ ಪದವನ್ನು ಮತ್ತೆ ನಮ್ಮ ನಾಡಗೀತೆಯಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಶಿಫಾರಸನ್ನು ವರದಿಯನ್ನು ಸಲ್ಲಿಸಿದ್ದಾರೆ ಇನ್ನು ಸರ್ಕಾರಕ್ಕೆ. ಏನ್ ಬದಲಾವಣೆ ಮಾಡಬೇಕು ಅಂತ ಅವ್ರು ಸಲ್ಲಿಸಿದ್ದಾರೆ ಅಂತಂದ್ರೆ ನೋಡಿ, ನಾಡಗೀತೆಯಲ್ಲಿ ಸದ್ಯಕ್ಕಿರುವ ಪಾರಸಿಕ ಜೈನರುದ್ಯಾನ ಎಂಬ ಸಾಲನ್ನು ಪಾರಸಿಕ ಜೈನ ಬೌದ್ಧರುದ್ಯಾನ ಎಂದು ಮಾರ್ಪಾಡು ಮಾಡಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ವರದಿ ನೀಡಿದ್ದಾರೆ. ಸಮಿತಿಯಲ್ಲಿ ಇನ್ನೂ ಪ್ರಮುಖರು ಇರ್ತಾರೆ. ಹಂಪ ನಾಗರಾಜಯ್ಯ, ಬರಗೂರು ರಾಮಚಂದ್ರಪ್ಪ, ಸಿದ್ದರಾಮಯ್ಯ, ಚಿದಾನಂದ್ ಅವರು, ಮೀನಾಕ್ಷಿ ಬಾಳಿ, ತುಂಬಾ ಜನ ಇದ್ದಾರೆ. ಸೊ ಇಂಪಾರ್ಟೆಂಟ್ ಬರಲ್ಲ. ಇವ್ರದ್ದು ಸಮಿತಿ ಅಧ್ಯಕ್ಷರು ಯಾರಿದ್ದಾರೆ ಅಂತ ಪುರುಷೋತ್ತಮ ಬಿಳಿ ಮೇಲೆ ಅಷ್ಟೇ ನೆನಪಿರ್ಲಿ. ಹಿನ್ನೆಲೆ ಏನು, ಪ್ರೇರಣೆ ಏನು, ಯಾವಾಗ ಇದನ್ನ ತಗೊಂಡ್ರು ಈ ರೀತಿ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ 2025 ನವೆಂಬರ್ ಅಲ್ಲಿ. ನೋಡಿ, 2025 ನವೆಂಬರ್ ಅಲ್ಲಿ ಆಗಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತ ನಮ್ಮ HC ಮಹದೇವಪ್ಪನವರು ಆಗಿನ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರಿಗೆ ಈ ರೀತಿ ತಿಳಿಸಿ ಒಂದು ಸಮಿತಿಯನ್ನು ರಚಿಸಿ ಆ ಸಮಿತಿಯವರು ಈಗ ವರದಿಯನ್ನು ಕೊಟ್ಟಿದ್ದಾರೆ. ಸೊ ಇದ್ರ ರಿಗಾರ್ಡಿಂಗ್ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 360 ಡಿಗ್ರಿ ನೋಡ್ಬೇಕು. ಏನಂತಂದ್ರೆ ಜಸ್ಟ್ ತುಂಬಾ ಡೀಪ್ ಆಗಿ ಗೊತ್ತಿಲ್ಲ ಅಂತಂದ್ರು PhD ರಿಸರ್ಚ್ ಮಾಡ್ಬೇಕಂತ ಏನಿಲ್ಲ. ಜಸ್ಟ್ ನಮ್ಗೆ ಬೇಸಿಕ್ ಪಾಯಿಂಟ್ಸ್ ಗೊತ್ತಿರಬೇಕಾಗುತ್ತೆ. ಒಂದು ವಿಷಯ ನೋಡಿದಾಗ ಏನಪ್ಪಾ ಅಂದ್ರೆ ಕರ್ನಾಟಕದ ನಾಡಗೀತೆ ನೋಡಿ, ರಚನೆ ಮಾಡಿದವರು ರಾಷ್ಟ್ರಕವಿ ಕುವೆಂಪು ಅವರು. ಇನ್ನು ಅಂಗೀಕಾರ ಯಾವಾಗಾಯ್ತು ನಮಗೆ ಗೊತ್ತಿರಲ್ಲ, ಇದನ್ನ ತಿಳ್ಕೊಬೇಕು. 2004ರಲ್ಲಿ ಈ ಗೀತೆಯನ್ನು ಕರ್ನಾಟಕ ಸರ್ಕಾರದ ಅಧಿಕೃತ ನಾಡಗೀತೆ ಎಂದು ಘೋಷಿಸಲಾಯಿತು 2004ರಲ್ಲಿ. 1 ಪಾಯಿಂಟ್. ನೆಕ್ಸ್ಟ್, ಇದು ಗಾಯನ ಕಾಲಾವಧಿ ನೋಡಿ ನೆನಪಿರ್ಬೇಕು. ಯಾವುದೇ ರಾಗ ಬದಲಾವಣೆ ಇಲ್ಲದೆ 2 ನಿಮಿಷ 30 ಸೆಕೆಂಡ್. 2 ನಿಮಿಷ 30 ಸೆಕೆಂಡ್ ಅಂದ್ರೆ 150 ಸೆಕೆಂಡ್ಸ್ ಟೈಮಿಂಗ್ ಇದನ್ನ ಆಡ್ಲಿಕ್ಕೆ. ನೆಕ್ಸ್ಟ್, ಮೈಸೂರು ಅನಂತಸ್ವಾಮಿ ಸಂಯೋಜನೆಯ ದಾಟಿಯಲ್ಲಿ ಆಡ್ಬೇಕಂತ ನಮ್ಮ ಸರ್ಕಾರ ಇದನ್ನ ಅಧಿಕೃತವಾಗಿ ಹೇಳಿದೆ. ಸೊ ಇದೊಂದು ಪಾಯಿಂಟ್ ಇವತ್ತಿನ ಎಕ್ಸಾಮ್ ಪರ್ಪಸ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಕುವೆಂಪು ಅವರು ಬಂದಿದ್ದಾರೆ. ಕುವೆಂಪು ಅವ್ರ ಬಗ್ಗೆ ಎಷ್ಟು ಓದಿದ್ರು ಕಡಿಮೆನೆ. ಇವ್ರ ಪುಸ್ತಕಗಳು, ಇವ್ರು ಬಂದಿರುವಂತ ಪ್ರಶಸ್ತಿಗಳು ಎಲ್ಲಾ ನಮ್ಮ ಈ ಕಮ್ಯುನಿಕೇಶನ್ ಅಂತ ಒಂದು ಪೇಪರ್ ಬರುತ್ತೆ. ಆ ಪೇಪರ್ ಅಲ್ಲಿ ಕನ್ನಡಕ್ಕೆ ಮಾರ್ಕ್ಸ್ ಇದೆಲ್ಲ. ಕನ್ನಡದು ಕುವೆಂಪು ಅವ್ರದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೂ ಇವತ್ತಿನ ಪಾಯಿಂಟ್ ಆಫ್ ವ್ಯೂ ನಾವು ತುಂಬಾ ಡೀಪ್ ಆಗಿ ನೋಡ್ತಾ ಇಲ್ವಲ್ಲ, ಹಂಗಾಗಿ ಸ್ವಲ್ಪ ಆದ್ರೂ ಗೊತ್ತಿರ್ಬೇಕಂತ ಒಂದ್ 2-3 ವಿಷಯಗಳನ್ನ ಹಾಕೊಂಡಿದ್ದೇನೆ. ಇಲ್ಲಿ ಕನ್ನಡದ 2ನೇ ರಾಷ್ಟ್ರಕವಿ ಇವರು. ಕನ್ನಡದ 2ನೇ ರಾಷ್ಟ್ರಕವಿ. ಮೊದಲನೆಯವರು ಗೋವಿಂದ ಪೈ. ಇನ್ನ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತ. ಇವರು ಕನ್ನಡದ ಮೊದಲ ಸಂದ ಜ್ಞಾನಪೀಠ ಪ್ರಶಸ್ತಿ, ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ನಮ್ಮ ಕುವೆಂಪು ಅವರು. ಇನ್ನ ಇವರ ಪ್ರಮುಖ ತತ್ವ ಏನಿತ್ತು, ವಿಶ್ವ ಮಾನವ ಸಂದೇಶ, ಮನುಜ ವಿಶ್ವಪಥ ಅನ್ನೋದು ಇವರ ಪ್ರಮುಖ ಸಂದೇಶ ಆಗಿತ್ತು. ನೆಕ್ಸ್ಟ್ ಇವತ್ತಿನ ಇದರಲ್ಲಿ ಬೌದ್ಧ ಅಂತ ಒಂದು ಪದ ಬರೋದ್ರಿಂದ ಬೌದ್ಧ ಧರ್ಮದ ಬಗ್ಗೆ ಸ್ವಲ್ಪ 2-3 ಇಂಪಾರ್ಟೆಂಟ್ ಕರ್ನಾಟಕದ ರಿಲೇಟೆಡ್ ಗೊತ್ತಿರಲಿ. ನೋಡ್ರಿ, ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನ ಕಾಲದಲ್ಲಿ ಕರ್ನಾಟಕಕ್ಕೆ ಬೌದ್ಧ ಧರ್ಮದ ಪ್ರವೇಶ ಆಗುತ್ತ. ಅಶೋಕನು ಮಹಾದೇವ ನೋಡಿ, ಮಹಾದೇವ ಎಂಬ ಭಿಕ್ಷುವನ್ನು ಮಹಿಷಮಂಡಲ ಅಂದ್ರೆ ಇವತ್ತಿನ ಮೈಸೂರಿಗೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಳುಹಿಸಿದ್ದನು ಅನ್ನೋದು ಒಂದು ಇಂಪಾರ್ಟೆಂಟ್. ಈಗ ಅಶೋಕನು ಶ್ರೀಲಂಕಾ ಕೂಡ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಭಿಕ್ಷುಗಳನ್ನು ಕಳಿಸಿರ್ತಾನೆ. ಅವರು ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ, ಯಾಕಂದ್ರೆ ಅದು ತುಂಬಾ ಸಾರಿ ಕ್ವಶನ್ ರೇಸ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇನ್ನ ಕರ್ನಾಟಕದ ಸನ್ನತಿ ಅಂತ ಬರುತ್ತೆ ನೋಡಿ, ಕಲಬುರಗಿ ಜಿಲ್ಲೆ. ಇದು ಏಷ್ಯಾದಲ್ಲೇ ಅತ್ಯಂತ ಪ್ರಮುಖ ಬೌದ್ಧ ಪುರಾತತ್ವ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿ ಅಶೋಕನ ಶಾಸನಗಳು ಮತ್ತು ಬೌದ್ಧ ಸ್ತೂಪದ ಅವಶೇಷಗಳು
ದೊರೆತಿವೆ. ಸೊ ಇವತ್ತಿನ ಇಷ್ಟು ನ್ಯೂಸ್, ಸ್ವಲ್ಪ ಇವತ್ತಿನ ಬಂದಿರೋ ನ್ಯೂಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ ಗೊತ್ತಿರಲಿ. ನಾನು ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ. ಪೇಪರ್ ಅಲ್ಲಿ ಬಂದಿರೋದು ಬೆಂಗಳೂರಿನಲ್ಲಿ AIBB, ಇದೊಂದು ನ್ಯೂಸ್ ಹಂಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆದ್ರೂ ನಿಮ್ಗೆ ನೆನಪಿರ್ಲಿ. ನಮ್ಮ ಬೆಂಗಳೂರಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ಟೈಮ್ ದೇಶದಲ್ಲಿ ಮೊದಲ ಗವರ್ನಮೆಂಟ್ AI ಯೂನಿವರ್ಸಿಟಿ ಮಾಡ್ತಾ ಇದ್ದಾರೆ. ಗವರ್ನಮೆಂಟ್ AI ಯೂನಿವರ್ಸಿಟಿ. AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೋಡಿ, ದೇಶದಲ್ಲಿಯೇ ಮೊದಲ ಸರ್ಕಾರಿ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸುವ ಕನಸನ್ನು ಬಿತ್ತಿದ್ದಾರೆ. ಯಾರು? DK ಶಿವಕುಮಾರ್ ಅವರು. ಬೆಂಗಳೂರಿನಲ್ಲಿ AIBB. ಸೊ ಇಷ್ಟು ನೆನಪಿರ್ಲಿ. ನಾನು ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ. ಇಲ್ಲೊಂದು ನೆಕ್ಸ್ಟ್ ನ್ಯೂಸ್ ಬಂದಿತ್ತು ನೋಡಿ, ಈ ರೀತಿ ಇತ್ತು ನ್ಯೂಸ್. ಕಲ್ಯಾಣಿ ಸ್ಟೀಲ್ಸ್ ಕಾರ್ಖಾನೆ ಮುಚ್ಚಲು ಆದೇಶ ಅಂತ ಇತ್ತು. ನೋಡಿ ನ್ಯೂಸ್ ಏನಿತ್ತು ಅಂದ್ರೆ, ಪರಿಸರ ಸಂರಕ್ಷಣಾ ನಿಯಮಗಳನ್ನು ಉಲ್ಲಂಘಿಸಿದ ಕಾರಣಕ್ಕಾಗಿ ತಾಲೂಕಿನ ಗಿಣಿಗೆರೆ ಅಂದ್ರೆ ಕೊಪ್ಪಳದ ಗಿಣಿಗೆರೆ ರಸ್ತೆಯಲ್ಲಿರುವ ಕಲ್ಯಾಣಿ ಸ್ಟೀಲ್ಸ್ ಲಿಮಿಟೆಡ್ ಕಾರ್ಖಾನೆಯನ್ನು ಮುಚ್ಚಲು ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣಾ ಮಂಡಳಿ ಅಂತ ಬಂದಿದೆ ನೋಡಿ, CPCB ಅಂದ್ರೆ ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣಾ ಮಂಡಳಿ. ಇದು ಬಂದಿರೋದ್ರಿಂದ ಇದ್ರ ಮೇಲೆ UPSC ಯಲ್ಲಿ ಕೂಡ ಕ್ವಶನ್ ರೈಸ್ ಆಗಿದೆ. ಹಂಗಾಗಿ ನಾನು ಇದನ್ನ ತಗೊಂಡಿದ್ದೇನೆ. ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ನ್ಯೂಸ್ ಅಲ್ಲಿ ಬಂದಿರೋದ್ರಿಂದ ಇವೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆಗಿರುತ್ತವೆ. ಇದ್ರ ಬಗ್ಗೆ ಬೇಸಿಕ್ ಒಂದ್ 2-3 ಪಾಯಿಂಟ್ಸ್ ಗೊತ್ತಿರಲೇಬೇಕು. CPCB ಅಂದ್ರೆ ಏನು ನೋಡಿ, ಇಕಾಲಜಿ ಅಂತ ಸಬ್ಜೆಕ್ಟ್ ಬರುತ್ತೆ, ಅದರಲ್ಲಿ CPCB ಇಂಪಾರ್ಟೆಂಟ್. CPCB ಅಂದ್ರೆ ಏನು ಅಂತಂದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಇದು ಯಾವಾಗ ಸ್ಥಾಪನೆ ಆಯಿತು? 1974 ಅಲ್ಲಿ ಸ್ಥಾಪನೆ ಆಯಿತು. ಇದೊಂದು ಕಾನೂನು ಆಧಾರ. ಯಾವ ರೀತಿ ಇದನ್ನ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ, ಒಂದು ಆಕ್ಟ್ ಇದೆ, ವಾಟರ್ ಆಕ್ಟ್ ಅಂತ ನೋಡಿ, ವಾಟರ್ ಆಕ್ಟ್ 1974. ಅದನ್ನ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್. ಈ ಒಂದು ಆಕ್ಟ್ ಆಧಾರದ ಮೇಲೆ ಈ ಒಂದು CPCB ಅನ್ನು 1974 ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಹಂಗಾಗಿ ಇದೊಂದು ಶಾಸನಬದ್ಧ ಸಂಸ್ಥೆ, ಒಂದು ಕಾಯ್ದೆಯನ್ನು ಮಾಡಿ ಅದರ ಮೂಲಕ ಇದನ್ನು ಸ್ಥಾಪನೆ ಮಾಡ್ತಾ ಇರೋದ್ರಿಂದ ಇಟ್ ಇಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ. ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂದ್ರೆ ನಮ್ಮ ಪರಿಸರ ಮಿನಿಸ್ಟ್ರಿ ಅಂಡರ್ ಬರುತ್ತೆ. ಸೊ ಇದಕ್ಕೆ ಫಸ್ಟ್ ವಾಟರ್ ಆಕ್ಟ್ ಇಂದ ಇದು ಸ್ಥಾಪನೆ ಮಾಡಿದ್ರು. ನಂತರ ಇದಕ್ಕೆ ವಾಯು ಮಾಲಿನ್ಯದ ಇತರ ಕಾರ್ಯಗಳನ್ನು ಇದಕ್ಕೆ ವಹಿಸ್ತಾರೆ. ಅಂದ್ರೆ 1980 ವಾಯು ಕಾಯ್ದೆ ಅಂತ ಬರುತ್ತೆ ನೋಡಿ, 1981 ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ. ಇದನ್ನು ಕೂಡ ನಮ್ಮ CPCಗೆ ಅಧಿಕಾರ ಮತ್ತು ಕಾರ್ಯಗಳನ್ನು ವಹಿಸ್ತಾರೆ. ನಮ್ಮ CPC ಇದು ಫಸ್ಟ್ ಇಂಪಾರ್ಟೆಂಟ್ ಕಾರ್ಯಗಳು, ಒಂದೆರಡು ಕಾರ್ಯಗಳು, ಎರಡಾದ್ರೂ ಜಸ್ಟ್ ಇಂಪಾರ್ಟೆಂಟ್ ಕಾರ್ಯಗಳು ನೆನಪಿರ್ಲಿ. ಏನಂತಂದ್ರೆ ರಾಜ್ಯಗಳ ವಿವಿಧ ಪ್ರದೇಶಗಳಲ್ಲಿ ಹಳ್ಳ ಕೊಳ್ಳ ಮತ್ತು ಬಾವಿಗಳ ಸ್ವಚ್ಛತೆಯನ್ನು ಉತ್ತೇಜಿಸುವುದು, ಅಂದ್ರೆ ಜಲಮಾಲಿನ್ಯ ತಡೆಗಟ್ಟುವುದು ಫಸ್ಟ್ ಇಂಪಾರ್ಟೆಂಟ್ ಕೆಲಸ. ಆಮೇಲೆ ಗಾಳಿಯ ಗುಣಮಟ್ಟ ಅಂದ್ರೆ ವಾಯು ಮಾಲಿನ್ಯವನ್ನು ತಡೆಗಟ್ಟುವುದು ಮತ್ತು ನಿಯಂತ್ರಿಸುವುದು ನಮ್ಮ CPCಯ ಫಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್. ಸೊ ಇದು ಎರಡು ವರದಿಗಳನ್ನು ಪ್ರಕಟಿಸುತ್ತೆ ನಮ್ಮ CPCB. ಹಂಗೆ ನೆನಪಿರ್ಲಿ, ಇಲ್ಲಿದೆ ನೋಡಿ ವರ್ಡ್ ಪ್ರಮುಖ AQI ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್. ಇದು ಪ್ರಕಟಿಸುವ ಪ್ರಮುಖ ಸೂಚ್ಯಾಂಕಗಳು CPCBದು. ಇನ್ನೊಂದು ನ್ಯಾಷನಲ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಪ್ರೋಗ್ರಾಮ್ NAMP ಅಂತ. ಇನ್ನೊಂದು ಒಂದು ಪೋರ್ಟಲ್ ಬರುತ್ತೆ, ಏನಂತಂದ್ರೆ ಪೋರ್ಟಲ್ ಹೆಸರು ಪ್ರಾಣ ಅಂತ, ಪ್ರಾಣ ಪೋರ್ಟಲ್. ಈ ಪ್ರಾಣ ಪೋರ್ಟಲ್ ಇದು ಡಿಜಿಟಲ್ ಪ್ಲಾಟ್ಫಾರ್ಮ್. ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಂತ ಡಿಜಿಟಲ್ ಪ್ಲಾಟ್ಫಾರ್ಮ್. ಇದನ್ನ ಯಾರು ನಿರ್ಮಾಣ ಮಾಡಿದ್ರೆ ನಮ್ಮ CPCB ಇನ್ ಕೊಲಾಬರೇಷನ್ ವಿತ್ ಒಂದು ಸಾಫ್ಟ್ವೇರ್ ಕಂಪನಿ ಬರುತ್ತೆ, ನಾಲೆಜ್ ಲೆನ್ಸ್ ಅಂತ. ನಾಲೆಜ್ ಲೆನ್ಸ್ ಅಂತ ಒಂದು ಸಾಫ್ಟ್ವೇರ್ ಕಂಪನಿಯವರ ಸಹಯೋಗದಿಂದ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂದ್ರೆ ಪ್ರಾಣ, ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ನಮ್ಮ CPCB ಅವರು ಓಪನ್ ಮಾಡಿದ್ದಾರೆ, ಪ್ರಾಣ ಅಂತ. ಸೊ ಇಷ್ಟು ನೆನಪಿರ್ಲಿ. ನೆಕ್ಸ್ಟ್ ಈ CPCB ಮೇಲೆ ಕ್ವಶನ್ ಬಂದಿರೋದು ಹೀಗಿದೆ ನೋಡಿ, UPSC ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಬಂದಿತ್ತು. CPCB ಮೇಲೆ ಕ್ವಶನ್ ಹೇಗಿತ್ತು ಅಂತಂದ್ರೆ, ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ NGT ಕೇಂದ್ರ ಮಾಲಿನ್ಯ ನಿಯಂತ್ರಣಾ ಮಂಡಳಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ರು. ನೋಡಿ ಆಪ್ಷನ್ಸ್ ಹಿಂಗಿತ್ತು ಸ್ಟೇಟ್ಮೆಂಟ್. NGT ಅನ್ನು ಕಾಯ್ದೆಯು ಶಾಸನದ ಮೂಲಕ ಸ್ಥಾಪಿಸಲಾಗಿದೆ. NGT ಅಂದ್ರೆ ಇದನ್ನ ಒಂದು ಶಾಸನದ ಮೂಲಕ ಸ್ಥಾಪಿಸಲಾಗಿದೆ. NGT ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯೂಟರಿ ಅಂತ ಬರುತ್ತೆ. ನೆಕ್ಸ್ಟ್ ಆದರೆ CPCB ಅನ್ನು ಸರ್ಕಾರದ ಕಾರ್ಯಾಂಗದ ಆದೇಶದ ಮೂಲಕ ರಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಯಾಕಂದ್ರೆ ಕಾರ್ಯಾಂಗದ ಆದೇಶ ಅಲ್ಲ, ಇದನ್ನ ಒಂದು ಕಾಯ್ದೆ ಮೂಲಕ ಸ್ಥಾಪಿಸಿ ಒಂದು ಶಾಸನಬದ್ಧ ಸಂಸ್ಥೆ ಇದು. ಹಂಗಾಗಿ ಕಾರ್ಯಾಂಗದ ಆದೇಶ ಅಂತ ಇದೆಯಲ್ಲ, ಇದು ತಪ್ಪಾಗುತ್ತೆ. ನೆಕ್ಸ್ಟ್ NGTಯು ಪರಿಸರ ನ್ಯಾಯವನ್ನು ಒದಗಿಸುತ್ತದೆ ಮತ್ತು ಉನ್ನತ ನ್ಯಾಯಾಲಯಗಳಲ್ಲಿನ ಮೊಕದ್ದಮೆಗಳ ಹೊರೆಯನ್ನು ಕಡಿಮೆ ಮಾಡಲು
ಸಹಾಯ ಮಾಡುತ್ತದೆ. ಆದರೆ ಸಿಪಿಸಿಯು ಹಳ್ಳಗಳು ಮತ್ತು ಬಾವಿಗಳ ಸ್ವಚ್ಛತೆಯನ್ನು ಉತ್ತೇಜಿಸುತ್ತದೆ ಮತ್ತು ದೇಶದಲ್ಲಿ ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಅಂತಾಗುತ್ತೆ. ಇದೆರಡು ಎನ್ಜಿಟಿಯ ಪ್ರಮುಖ ಕಾರ್ಯ ಮತ್ತು ಸಿಪಿಸಿಬಿಯ ಪ್ರಮುಖ ಕಾರ್ಯ ಈ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಹಂಗಾಗಿ ಉತ್ತರ ಏನಾಗುತ್ತೆ ಅಂದ್ರೆ ಇಲ್ಲಿ ಬಿ ಮಾತ್ರ ಅಂತ ಆಗುತ್ತೆ. ಅಂದ್ರೆ ಒಂದನೇ ಸ್ಟೇಟ್ಮೆಂಟ್ ಸರಿ ಇಲ್ಲ ಇಲ್ಲಿ. ನೋಡಿ ಯಾಕೆ ಸರಿ ಇಲ್ಲ ಅಂತಂದ್ರೆ, ಏಕೆಂದ್ರೆ ಸಿಪಿಸಿಬಿ ಕೂಡ ಕಾರ್ಯಾಂಗದ ಆದೇಶದಿಂದ ಅಲ್ಲ, ಬದಲಿಗೆ ಜಲ ಕಾಯ್ದೆ 1974 ಅಡಿಯಲ್ಲಿ ಸ್ಥಾಪಿತವಾದ ಒಂದು ಶಾಸನಬದ್ಧ ಸಂಸ್ಥೆ. ಸೊ ಇಷ್ಟು ನೆನಪಿರ್ಲಿ. ನಾನು ನೆಕ್ಸ್ಟ್ ಕ್ವಶನ್ ಸಿಪಿಸಿಬಿ ಮೇಲೆ SSC GD ಎಕ್ಸಾಮ್ ಅಲ್ಲಿ ಬಂದಿತ್ತು ನೋಡಿ. SSC GD ಎಕ್ಸಾಮ್ ಅಲ್ಲಿ ಬಂದಿರುವಂತದ್ದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಿಪಿಸಿಬಿ ಈ ಕೆಳಗಿನ ಯಾವ ಕಾಯ್ದೆಯಡಿ ರಚಿಸಲಾಗಿದೆ ಅಂತ ಬಂದಿತ್ತು. ಈಗಾಗಲೇ ನಾವು ನೋಡಿದ್ವಿ. ಆದ್ರಿಂದ ಉತ್ತರ ನೋಡಿ ಜಲ ಕಾಯ್ದೆ ಅಂದ್ರೆ ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1974 ಈ ಕಾಯ್ದೆ ಅಡಿಯಲ್ಲಿ ನಮ್ಮ ಸಿಪಿಸಿಬಿಯನ್ನು ರಚಿಸಲಾಗಿದೆ. ಸೊ ನಾನು ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ನ್ಯೂಸ್ ಈ ರೀತಿ ಬಂದಿತ್ತು ನೋಡಿ. ಇದು ತುಂಬಾ ದೊಡ್ಡ ನ್ಯೂಸ್ ಇತ್ತು. ಸ್ವಲ್ಪ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ನಾನು ಹಾಕೊಂಡಿದ್ದೇನೆ. ಭಾರತ ಮತ್ತು ಬ್ರಿಟನ್ FTA ಇಂದಿನಿಂದ ಅಂತ ಇತ್ತು. FTA ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ. ಭಾರತ ಮತ್ತು ಬ್ರಿಟನ್ ನಡುವೆ ಇಂದಿನಿಂದ ಅಂದ್ರೆ 15ನೇ ತಾರೀಕು ಜುಲೈ 15 ನಾನು ನೋಡ್ತಾ ಇರೋದ್ರಿಂದ ಜುಲೈ 15ನೇ ತಾರೀಕಿನಿಂದ FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಜಾರಿಗೆ ಬಂದಿದೆ ಅಂತ ನ್ಯೂಸ್ ಇತ್ತು. ಆ ನ್ಯೂಸ್ ಪ್ರಕಾರ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಕ್ಸಾಮ್ ಓರಿಯೆಂಟೆಡ್ ಕೀ ಪಾಯಿಂಟ್ಸ್ ನೋಡಿ. ಏನು ಒಪ್ಪಂದ ಅಂತ ನೆನಪಿರ್ಬೇಕು. ಒಪ್ಪಂದದ ಹೆಸರು ಏನು ಅಂತಂದ್ರೆ ಭಾರತ ಮತ್ತು ಬ್ರಿಟನ್ ನಡುವೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಅಂದ್ರೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಅಂಡ್ ಟ್ರೇಡ್ ಅಗ್ರಿಮೆಂಟ್ CETA ಅಂತ ಕರೀತಾರೆ. ಈ ಒಪ್ಪಂದ ಆಯ್ತು. ಯಾವಾಗ ಒಪ್ಪಂದ ಬಂತು ಅಂತಂದ್ರೆ ಜುಲೈ 2026 ಅಂದ್ರೆ ಜುಲೈ 15 2026 ಜಾರಿಗೆ ಬಂತು. ಬಟ್ ಇದಕ್ಕೆ ಸೈನ್ ಆಗಿರೋದು ನೋಡಿ, ನಮ್ದು ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಸೈನ್ ಆಗಿದ್ದ ಡೇಟ್ ಕೂಡ ನೆನ್ಪಿಟ್ಕೋಬೇಕು ನೋಡಿ. ಜುಲೈ 2025 ಎರಡು ದೇಶಗಳು ಸಹಿ ಹಾಕಿದ್ವು, ಬಟ್ ಜಾರಿಗೆ ಬಂದಿರೋದು ಜುಲೈ 2026. ಈ ರೀತಿ ಒಂದು ನೆನಪಿರಲಿ. ಈ ರೀತಿ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಮ್ಮ ಮೋದಿ ಗೌರ್ಮೆಂಟ್ ಇದ್ದು ಆರನೇ ಒಪ್ಪಂದ ಇದು. ಈಗಾಗಲೇ ಮೋದಿ ಗೌರ್ಮೆಂಟ್ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಉಳಿದಂತ ಯಾವ ದೇಶಗಳಂದ್ರೆ ನಮ್ಮ ಮಾರಿಷಸ್, UAE, ಆಸ್ಟ್ರೇಲಿಯಾ, ಯುರೋಪಿಯನ್ ಮುಕ್ತ ವ್ಯಾಪಾರ ಸಂಘಟನೆ ಮತ್ತು ಒಮನ್ ಜೊತೆ ಈಗಾಗಲೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ನಮ್ಮ ಭಾರತ ಮೋದಿ ಗೌರ್ಮೆಂಟ್ ಸೈನ್ ಹಾಕಿದ್ದಾರೆ. ಇನ್ನು ಭಾರತಕ್ಕೆ ಈ ಅಗ್ರಿಮೆಂಟ್ ಇಂದ ಏನ್ ಲಾಭ ಅಂತಂದ್ರೆ ಭಾರತದ ಸುಮಾರು 99% ಸರಕುಗಳಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ ಸುಂಕ ರಹಿತ ಡ್ಯೂಟಿ ಫ್ರೀ ಸಿಗಲಿದೆ ಅಂತ ನೋಡಿ. ನಾವು ಭಾರತದಿಂದ ಬ್ರಿಟನ್ಗೆ ತುಂಬಾ ವಸ್ತುಗಳು ಹೋಗ್ತವೆ. ನಮ್ಮ ಟೆಕ್ಸ್ಟೈಲ್ ಇರ್ಬೋದು, ಔಷಧಿ ವಸ್ತುಗಳು ಇರ್ಬೋದು, ಇಂಜಿನಿಯರಿಂಗ್ ಗೂಡ್ಸ್ ಇರ್ಬೋದು, ಟೆಲಿಕಾಂ ಇರ್ಬೋದು, ಟೆಕ್ಸ್ಟೈಲ್ ಮತ್ತೆ ಔಷಧಿ ವಸ್ತುಗಳು, ಫಾರ್ಮಾ ರಿಲೇಟೆಡ್ ವಸ್ತುಗಳು ಇವೆಲ್ಲ ಬ್ರಿಟನ್ಗೆ ಹೋಗ್ತವೆ. ಅಲ್ಲಿ ನಮ್ಗೆ ಯಾವುದೇ ಸುಂಕ ಅಂದ್ರೆ ಕಸ್ಟಮ್ ಡ್ಯೂಟಿ ವಿಧಿಸೋದಿಲ್ಲ ಅಂತ ಅರ್ಥ. ಇನ್ನು ಬ್ರಿಟನ್ ನಿಂದ ನಮ್ಮ ಭಾರತಕ್ಕೆ ಬರುವಂತ ಕಾರುಗಳ ಮೇಲೆ ಸುಂಕ ಈಗ 110 ಇದೆ. ಅದನ್ನ ಹಂತವಾಗಿ 10ಕ್ಕೆ ಇಳಿಸ್ತೇವೆ ಅಂತ ನಮ್ಮ ಭಾರತದವರು ಹೇಳಿದ್ದಾರೆ. ನೆಕ್ಸ್ಟ್ ಮದ್ಯದ ಮೇಲಿನ ಸುಂಕ ಅಂದ್ರೆ ಬ್ರಿಟನ್ ನಿಂದ ಪ್ರೀಮಿಯಂ ಗುಣಮಟ್ಟದ ಆಲ್ಕೋಹಾಲ್ ಏನ್ ಮದ್ಯ ಬರ್ತಾ ಇತ್ತಲ್ಲ, ಅದರಲ್ಲಿ ನಮ್ಮ ಭಾರತ 150ರಿಂದ 110ಕ್ಕೆ ಅದನ್ನ ಸುಂಕವನ್ನು ಇಳಿಸ್ತೇವೆ ಅಂತ ನಮ್ಮ ಭಾರತದವರು ಒಪ್ಕೊಂಡಿದ್ದಾರೆ. ಇನ್ನ ಬ್ರಿಟನ್ ನಿಂದ ಬರುವಂತ ಬೆಳ್ಳಿ ಮೇಲಿನ ಸುಂಕವನ್ನು ಇನ್ನು ಬರ್ತಾ ಒಂದು 10 ವರ್ಷಗಳಲ್ಲಿ ಇದನ್ನು 0 ಮಾಡ್ತೇವೆ ಅಂತ ನಮ್ಮ ಭಾರತದವರು ಒಪ್ಪಂದದಲ್ಲಿ ಒಪ್ಪಿಕೊಂಡಿದ್ದಾರೆ. ಇನ್ನ ಒಂದಿಷ್ಟು ಬ್ರಿಟನ್ ನಿಂದ ಬರುವಂತ ಒಂದಿಷ್ಟು ಸರಕುಗಳಿಗೆ ನಮ್ಮ ಭಾರತದವರು ಸುಂಕ ವಿನಾಯಿತಿ ಕೊಟ್ಟಿಲ್ಲ. ಅದು ಯಾವ್ದು ಅಂತಂದ್ರೆ ತಾಜಾ ಸೇಬುಗೆ ಕೊಟ್ಟಿಲ್ಲ. ಇನ್ನ ವಾಲ್ನೆಟ್, ಚಿನ್ನದ ಗಟ್ಟಿ ಮತ್ತು ಸ್ಮಾರ್ಟ್ ಫೋನ್ಗಳಿಗೆ ಸುಂಕ ವಿನಾಯಿತಿಯಿಂದ ಹೊರಗಿಟ್ಟಿದ್ದಾರೆ. ಇದು ಯಾಕೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇನ್ನ IT ಕಂಪನಿಗಳಿಗೆ ಏನ್ ಲಾಭ ನಮ್ಮ ಭಾರತದ್ದೇ IT ಕಂಪನಿ ಇರ್ತಾವೆ ಬ್ರಿಟನ್ ನಲ್ಲಿ. ಅವರು ನಮ್ಮ ಭಾರತದವರನ್ನ ಕೆಲಸಕ್ಕೆ ತಗೊಂಡು ಹೋಗ್ತಿರ್ತಾರಲ್ಲ, ಅಲ್ಲಿ ಅವರು 5 ವರ್ಷದ ತನ ಸಾಮಾಜಿಕ ಭದ್ರತಾ ಕೊಡುಗೆ ಕಟ್ಟಬೇಕಂತೆ, ಸೋಷಿಯಲ್ ಸೆಕ್ಯೂರಿಟಿ ಅಂತ ಪಾವತಿ ಮಾಡ್ಬೇಕು ಬ್ರಿಟನ್ ಸರ್ಕಾರಕ್ಕೆ. ಬಟ್ ಈ ಒಂದು ಒಪ್ಪಂದದಿಂದ ಅದು ಇರೋದಿಲ್ಲ. ಆ ರೀತಿ ಪಾವತಿ ಮಾಡೋದು ಅಗತ್ಯ ಇರೋದಿಲ್ಲ. ಇದು ನಮ್ಮ ಇನ್ಫೋಸಿಸ್ ಮತ್ತು TCS ನಂತ ದೈತ್ಯ ಈ ಸಾಫ್ಟ್ವೇರ್ ಕಂಪನಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಇದೆ. ಸೊ ಇದನ್ನ ಇಲ್ಲಿಗೆ ಮುಗಿತು ನ್ಯೂಸ್. ನಾನು ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಹಾಕೊಂಡಿದ್ದೇನೆ. ಜಸ್ಟ್ ಕ್ವಿಕ್ಲಿ ಕೊಡ್ತಾ ಇದ್ದೇನೆ ನೋಡಿ. ಈ ರೀತಿ ಕ್ವಶನ್ ಇತ್ತು. ಇತ್ತೀಚೆಗೆ ಉತ್ತರಾಖಂಡದಲ್ಲಿ ಮತ್ತೆ ಕಂಡು ಬಂದ ಇಂಡಿಯನ್ ಗೇಂಟ್ ಫ್ಲೈಯಿಂಗ್ ಸ್ಕ್ವಾರಲ್
ಭಾರತೀಯ ದೈತ್ಯ ಹಾರುವಳಿಲು ಮುಖ್ಯವಾಗಿ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತದೆ? ಇತ್ತೀಚೆಗೆ ಉತ್ತರಾಖಂಡದಲ್ಲಿ ಕಂಡು ಬಂದಿದೆ, ಆದ್ರೆ ಯಾವ ದೇಶದಲ್ಲಿ ಮುಖ್ಯವಾಗಿ ಕಂಡು ಬರುತ್ತದೆ ಅಂತ ಕ್ವಶನ್ ಇರೋದ್ರಿಂದ ಇದು ಆನ್ಸರ್ ನೋಡಿ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡು ಬರುತ್ತದೆ. ಇದು ಒಂದು ನಾಕ್ಚುರಲ್ ಪ್ರಾಣಿ ಅಂದ್ರೆ ರಾತ್ರಿಚರ ಪ್ರಾಣಿ. ಇದು IUCN ರೆಡ್ ಲಿಸ್ಟ್ ನಲ್ಲಿ ಲೀಸ್ಟ್ ಕನ್ಸರ್ನ್ ಪಟ್ಟಿಯಲ್ಲಿ ಇದೆ ಅಂತ ನೆನಪಿರಲಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ನೋಡಿ. ಜುಲೈ 2026ರಲ್ಲಿ ನಡೆದ ದಿವ್ಯ ಕಲಾಮೇಳ ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ದಿವ್ಯಾಂಗರು ಇರ್ತಾರಲ್ಲ ಅವ್ರು ದಿವ್ಯ ಕಲಾಮೇಳ ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಅಂತ ಇದೆ. ಇದು ಕೋಲ್ಕತ್ತಾ, ವೆಸ್ಟ್ ಬೆಂಗಾಲದ ಕೋಲ್ಕತ್ತಾದಲ್ಲಿ ಆಯೋಜಿಸಲಾಗಿತ್ತು. ನೆಕ್ಸ್ಟ್ ಮೂರನೇ ಕ್ವಶನ್ ಇಲ್ಲಿದೆ. ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಧಿಸೂಚಿತ ನೋಟಿಫೈಯೇಬಲ್ ರೋಗವೆಂದು ಘೋಷಿಸಲಾದಂತ ಕುಷ್ಠರೋಗ ಯಾವ ರೋಗಕಾರಕದಿಂದ ಉಂಟಾಗುತ್ತದೆ? ಅಂದ್ರೆ ಕುಷ್ಠರೋಗವನ್ನು ರೀಸೆಂಟ್ಲಿ ಜಮ್ಮು ಕಾಶ್ಮೀರದಲ್ಲಿ ನೋಟಿಫೈಯೇಬಲ್ ಅಂದ್ರೆ ಅಧಿಸೂಚಿತ ರೋಗ ಅಂತ ನೋಟಿಫೈ ಮಾಡಿದ್ದಾರೆ. ಅದು ಯಾವ ಒಂದು ರೋಗಕಾರಕದಿಂದ ಬರುತ್ತೆ ಅಂತ ಕೇಳಿದ್ದಾರೆ. ಉತ್ತರ ಬ್ಯಾಕ್ಟೀರಿಯಾದಿಂದ ಬರುತ್ತೆ ನೋಡಿ. ಕುಷ್ಠರೋಗ ಇದನ್ನ ಆನ್ಸನ್ಸ್ ಡಿಸೀಸ್ ಅಂತಾನೂ ಕರೀತಾರೆ. ಆನ್ಸನ್ಸ್ ಡಿಸೀಸ್ ಇದೊಂದು ಮೈಕೋಬ್ಯಾಕ್ಟೀರಿಯಂ ಲೆಪರೆ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಸೊ ನಾನು ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಕ್ವಶನ್ ಈ ರೀತಿ ಇತ್ತು ನೋಡಿ. ಅಖಿಲ ಭಾರತ ಜಲ ಕಾರ್ಯದರ್ಶಿಗಳ ಸಮ್ಮೇಳನ ಆಲ್ ಇಂಡಿಯಾ ವಾಟರ್ ಸೆಕ್ರೆಟರೀಸ್ ಕಾನ್ಫರೆನ್ಸ್ 2026 ಎಲ್ಲಿ ನಡೆಯಿತು ಅಂತ ಇತ್ತು. ಇದು ನವದೆಹಲಿಯಲ್ಲಿ ನಡೀತು. ಯಾವರ ಅಂಡರ್ ನಡೀತು ಅಂದ್ರೆ ಜಲಶಕ್ತಿ ಸಚಿವಾಲಯ ಅಂಡರ್ ಎಲ್ಲಿ ನವದೆಹಲಿಯಲ್ಲಿ ನಡೀತು. ಸೊ ಇವತ್ತಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ. ಬಾಯ್, ಎಲ್ಲರಿಗೂ ನಮಸ್ಕಾರ.